Hello everyone, welcome to Sanmargaha classes. Let us see question number 30 of chapter Reaching the Age of Adolescence. There is a need for personal counselors in schools where there are adolescent students. Justify this statement. ಯಾರು ಯಾವ ಸ್ಕೂಲಲ್ಲಿ ಅಡೋಲೆಸೆಂಟ್ ಸ್ಟೂಡೆಂಟ್ಸ್ ಇದ್ದಾರೆ ಆ ಸ್ಕೂಲಲ್ಲಿ ಪರ್ಸನಲ್ ಕೌನ್ಸಿಲರ್ಸ್ ನೆಸೆಸರಿ ಇರ್ತಾರೆ, ಅವ್ರ ನೀಡ್ ಇರುತ್ತೆ. ಯಾಕೆ ಅಂತ ಕೇಳ್ತಿದ್ದಾರೆ. Due to physical changes that occur in adolescents, these children have a lot of confusion. ಇಲ್ಲೇನಾಗುತ್ತೆ, ಈ ಏಜ್ ಅಲ್ಲಿ ಬಾಡಿಯಲ್ಲಿ ಸಮ್ ಚೇಂಜಸ್ ಆಗುತ್ತೆ ಅಲ್ವಾ. ಮೇಲಲ್ಲಿ ತಗೊಂಡ್ರೆ ಮಸ್ಟಾಶ್ ಇರ್ಬೋದು, ಬಿಯರ್ಡ್ ಇರ್ಬೋದು, ಬೆಳಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದೇ ತರ ಎನ್ಲಾರ್ಜ್ಮೆಂಟ್ ಆಫ್ ಪೆನಿಸ್ ಇದೆಲ್ಲ ಸ್ಟಾರ್ಟ್ ಆಗಿರುತ್ತೆ. ಫಿಮೇಲ್ ಅಲ್ಲಿ ತಗೊಂಡ್ರೆ ಮೆನ್ಸ್ಟ್ರುಯೇಷನ್ ಇರಬಹುದು, ಡೆವಲಪ್ಮೆಂಟ್ ಆಫ್ ಬ್ರೆಸ್ಟ್ ಇರಬಹುದು, ವೈಡ್ನಿಂಗ್ ಆಫ್ ಹಿಪ್ ಇರಬಹುದು, ಇದೆಲ್ಲ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ತರ ಫಿಸಿಕಲ್ ಚೇಂಜಸ್ ದಟ್ ಆಕರ್ ಇನ್ ಅಡೋಲೆಸೆಂಟ್ಸ್, ದೀಸ್ ಚಿಲ್ಡ್ರನ್ ಹ್ಯಾವ್ ಅ ಲಾಟ್ ಆಫ್ ಕನ್ಫ್ಯೂಷನ್. ಇದು ನನಗೊಂದೇ ಆಗ್ತಿದ್ಯಾ, ನಾನು ಹೆಲ್ದಿ ಆಗಿದ್ದೀನಾ, ನಂಗೇನಾದ್ರೂ ರೋಗ ಬಂದಿದ್ಯಾ, ಈ ತರ ಬಹಳಷ್ಟು ಕನ್ಫ್ಯೂಷನ್ ಸ್ಟಾರ್ಟ್ ಆಗತ್ತೆ. ದೇ ಸ್ಟಾರ್ಟ್ ಥಿಂಕಿಂಗ್ ಮೆಂಟಲಿ ಅಂಡ್ ಸಮ್ ಟೈಮ್ಸ್ are unable to find answers to the questions that arise in their minds. ಈ ರೀತಿ ಕ್ವಶನ್ಸ್ ಏನ್ ಬರುತ್ತಲ್ಲ ಅದನ್ನ ಬೇರೆಯವ್ರ ಹತ್ರ ಕೇಳಲಿಕ್ಕೆ ಮುಜುಗರ ಆಗತ್ತೆ. ನನಗೊಂದೇ ಆಗ್ತಿದ್ರೆ ಎಲ್ಲರೂ ನನ್ನನ್ನು ಆಡ್ಕೊಂಡ್ ನಗ್ಬಹುದು ಅಂತ ಅನ್ಸುತ್ತೆ, ಟೆನ್ಷನ್ ಆಗುತ್ತೆ. ಬೇರೆಯವ್ರ ಹತ್ರ ಡಿಸ್ಕಸ್ ಮಾಡಿ ಆನ್ಸರ್ ಅನ್ನ ಫೈಂಡ್ ಔಟ್ ಮಾಡ್ಕೊಳ್ಳಿಕ್ಕೆ ಆಗದೆ ಇರಬಹುದು. ಅಂಡ್ ದೇ ಹೆಸಿಟೇಟ್ ಟು ಗೆಟ್ ಆನ್ಸರ್ಸ್ ಫ್ರಮ್ ದೇಯರ್ ಪೇರೆಂಟ್ಸ್. ಪೇರೆಂಟ್ಸ್ ಇಂದ ಆನ್ಸರ್ಸ್ ಅನ್ನ ತಗೊಳ್ಳಿಕ್ಕೆ ಆಗದೆ ಇರಬಹುದು, ಪೇರೆಂಟ್ಸ್ ಜೊತೆ ಇದನ್ನ ಡಿಸ್ಕಸ್ ಮಾಡ್ಲಿಕ್ಕೆ ಆಗದೆ ಇರಬಹುದು. ಸಮ್ಟೈಮ್ಸ್ ದೇ ಗೆಟ್ ಡಿಪ್ರೆಸ್ಡ್. ಇದೆಲ್ಲ ಆಗ್ತಾ ಇರೋದ್ರಿಂದ ನನಗೇನೋ ಆಗ್ಬಿಟ್ಟಿದೆ, ಈ ತರ ಟೆನ್ಷನ್ ಆಗಬಹುದು, ಡಿಪ್ರೆಷನ್ಗೆ ಹೋಗ್ಬಹುದು. ಸೊ ಇಲ್ಲಿ therefore there is a need for close counselors. ಅದಕ್ಕೆ ಇದನ್ನೆಲ್ಲ ಡಿಸ್ಕಸ್ ಮಾಡ್ಲಿಕ್ಕೆ ಒಬ್ಬ ಕೌನ್ಸಿಲರ್ನ ಅವಶ್ಯಕತೆ ಇರ್ತದೆ. ಥ್ಯಾಂಕ್ ಯು.